ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೊದಲು ಜಪಾನ್ ದೇಶಕ್ಕೆ, ತದನಂತರ ಚೀನಾ ದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ಪಾಲ್ಗೊಂಡ ನಂತರ ಅದರ ಫಲಶ್ರುತಿಯ ಕುರಿತಂತೆ ದೇಶಾದ್ಯಂತ ಪ್ರಖ್ಯಾತ ರಾಜಕೀಯ ಪಂಡಿತರುಗಳು, ವಿಶ್ಲೇಷಕರು ಸಾಕಷ್ಟು ವ್ಯಾಖ್ಯಾನ ಮಾಡಿದ್ದಾರೆ, ತಮ್ಮ ತಮ್ಮ ಅಭಿಪ್ರಾಯವನ್ನ ಪ್ರಕಟಿಸಿದ್ದಾರೆ. ಯಾರೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಿನ್ನೆ ಪ್ರಧಾನಮಂತ್ರಿ ಅವರಿಗೆ ಬರೆದ ಒಂದು ವೈಯಕ್ತಿಕ ಪತ್ರದಲ್ಲಿ ವ್ಯಕ್ತಪಡಿಸಿರುವ ಭಾವನೆಗಳನ್ನು ಮಾತ್ರ ಯಾರೂ ಕೂಡ ಬಿಂಬಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ವಿಚಾರದಲ್ಲಿ ಅಂದ್ರೆ ರಾಷ್ಟ್ರದ ಹಿತಾಸಕ್ತಿಯ ಪ್ರಶ್ನೆ ಬಂದಾಗ ಪಕ್ಷಾತೀತವಾದ, ನಿರ್ವಿಕಾರವಾದ, ನಿರ್ಮಲ ಮನಸ್ಸಿನ ಅಭಿಪ್ರಾಯ ಪ್ರಕಟಿಸೋದ್ರಲ್ಲಿ ದೇವೇಗೌಡರು ರಾಷ್ಟ್ರದ ಎಲ್ಲ ಪಕ್ಷಗಳ ರಾಜಕಾರಣಿಗಳಿಗೆ ಒಂದು ಮೇಲ್ಪಂಕ್ತಿ ಹಾಕೊಟ್ಟಿದ್ದಾರೆ, ಒಂದು ಮಾದರಿ ಆಗಿದ್ದಾರೆ. ದೇವೇಗೌಡರು ಇವತ್ತಲ್ಲ, ಇವತ್ತಿಗೆ ಸರಿಯಾಗಿ 8 ವರ್ಷಗಳ ಹಿಂದೆ ಏಕರೂಪ ತೆರಿಗೆ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭ ನಡೀತು. ಅಂದ್ರೆ ಜುಲೈ 31, 2017ರಂದು ಮಧ್ಯರಾತ್ರಿ ಆವತ್ತಿನ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಪ್ರಧಾನಮಂತ್ರಿ ಮೋದಿ ಅವರೇ ಒಂದು ವಿದ್ಯುಕ್ತವಾದ ಅನಾವರಣ ಸಮಾರಂಭವನ್ನ ಏರ್ಪಡಿಸಿದ್ರು. ಅದರಲ್ಲಿ ಈ GST ತೆರಿಗೆ ನೀತಿಯ ಮೂಲ ಪ್ರವರ್ತಕರಾದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ಮತ್ತೊಬ್ಬ ಸಕ್ರಿಯ ಮಾಜಿ ಪ್ರಧಾನಿ ದೇವೇಗೌಡರು ಇಬ್ಬರನ್ನೂ ಆಹ್ವಾನಿಸಿದ್ರು. ಅವರಿಬ್ರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವರಲ್ಲ. ಆವತ್ತು ದೇವೇಗೌಡರು ಭಾರತೀಯ ಜನತಾ ಪಕ್ಷದ ಜೊತೆಗೆ ಯಾವುದೇ ಹೊಂದಾಣಿಕೆ ಅಥವಾ ಮೈತ್ರಿ ಮಾಡ್ಕೊಂಡಿರ್ಲಿಲ್ಲ. ಆದ್ರೂ ಕೂಡ ರಾಷ್ಟ್ರದ ಹಿತಾಸಕ್ತಿಯ ದೃಷ್ಟಿಯಿಂದ ಒಬ್ಬ ಹಿರಿಯ ಮುತ್ಸದ್ದಿಯಾಗಿ ಆ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಡಾಕ್ಟರ್ ಮನಮೋಹನ್ ಸಿಂಗ್ನಂತ ಒಬ್ಬ ವಿಶ್ವವಿಖ್ಯಾತ ಆರ್ಥಿಕ ತಜ್ಞ, ಭಾರತದ ಆರ್ಥಿಕ ಪರಿವರ್ತನೆ ಹರಿಕಾರ ಅಂತ ಗೊತ್ತಿದ್ರು ಕೂಡ ಅವರನ್ನ ಪಾಲ್ಗೊಳ್ಳದಂತೆ ತಡೆ ಹಿಡಿದಿತ್ತು. ನಿನ್ನೆ ಪ್ರಕಟವಾಗಿರುವ GST ರಾಷ್ಟ್ರೀಯ ಮಂಡಳಿ ಶಿಫಾರಸುಗಳನ್ನು ಇವತ್ತು ನಾವೆಲ್ಲ ಓದ್ತಾ ಇದ್ದೇವೆ. ಅದರಿಂದ ತೆರಿಗೆ ಈ GST ಅನುಷ್ಠಾನದಲ್ಲೂ ಕೂಡ ದೇವೇಗೌಡರ ಪಾತ್ರವನ್ನು ನೆನಪಿಸಿಕೊಳ್ಳೇಬೇಕಾಗುತ್ತೆ. ಆದಿರ್ಲಿ, ಈ ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಯಲ್ಲಿ ಪಾಲ್ಗೊಂಡು ಬಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ದೇವೇಗೌಡರು ಅರ್ಥ ಮಾಡಿಕೊಂಡಿರೋ ರೀತಿ, ಅವರ ನಡವಳಿಕೆಯನ್ನ ಮೆಚ್ಚಿಕೊಂಡಿರುವ ರೀತಿ ಅವರ ಪತ್ರದಲ್ಲಿ ಬಹಳ ಅಮೋಘವಾದ ವಾಕ್ಯಗಳಲ್ಲಿ ಪ್ರತಿಬಿಂಬಿತವಾಗಿದೆ. ನಮ್ಮ ವೀಕ್ಷಕರ ಗಮನಕ್ಕೆ ತರಲೇಬೇಕು. ದೇವೇಗೌಡರು ಮೋದಿಯವ್ರನ್ನ ಉದ್ದೇಶಿಸಿ ಹೇಳಿರೋದು, ಜಪಾನ್ ಮತ್ತು ಚೀನಾಕ್ಕೆ ನಿಮ್ಮ ಭೇಟಿಯ ಸುದ್ದಿಯನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಅಮೆರಿಕವು ಅವಿವೇಕದ ಮತ್ತು ಅನ್ಯಾಯದ ಸುಂಕ ಯುದ್ಧ ಪ್ರಾರಂಭಿಸಿದ ನಂತರ ನೀವು ಪರ್ಯಾಯ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಲು ಹೊರಟಿರುವುದು ಎಲ್ಲ ಭಾರತೀಯರಂತೆ ನನಗೆ ಸಮಾಧಾನ ತಂದಿದೆ ಎಂದಿದ್ದಾರೆ. ಎರಡೂ ದೇಶಗಳ ನಿಮ್ಮ ಭೇಟಿ ಅತ್ಯಂತ ಯಶಸ್ವಿಯಾಯಿತು. ನೀವು ನಡೆಸಿದ ಮಾತುಕತೆ ಮತ್ತು ಅನುಸರಿಸಿದ ಹೊಸ ಉಪಕ್ರಮಗಳ ಲಾಭವನ್ನು ಭಾರತವು ಪಡೆಯುತ್ತದೆ ಎಂದು ನಾನು ಭಾವಿಸಿದ್ದೇನೆ. ಅದಕ್ಕಿಂತ ಮುಖ್ಯವಾಗಿ ದೇವೇಗೌಡರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದ್ರೆ, ಧರ್ಮವು ನಮ್ಮ ಕಡೆಗಿದೆ ಮತ್ತು ನಮ್ಮ ರಾಷ್ಟ್ರವು ಜಗತ್ತಿನಲ್ಲಿ ಬೇರೆ ಯಾವುದೇ ರಾಷ್ಟ್ರಕ್ಕಿಂತ ಆರ್ಥಿಕ ಶಕ್ತಿ ಮತ್ತು ಜನಸಂಖ್ಯೆಯಲ್ಲಿ ಅಗಾಧತೆಯನ್ನು ಹೊಂದಿದೆ. ಪ್ರಜಾಪ್ರಭುತ್ವದ ಪ್ರಯೋಜನಗಳ ಸಂಯೋಜನೆಯನ್ನು ಎಲ್ಲೆಡೆಗೂ ವಿಸ್ತರಿಸುತ್ತಿರುವಾಗ ಅಮೆರಿಕ ದೇಶ ಕೂಡ ತ್ವರಿತವಾಗಿ ಅಥವಾ ತಡವಾಗಿ ಆದರೂ ನಮ್ಮ ಬಳಿ ಬರಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಎಂಥ ಅಪೂರ್ವವಾದ ಆಶಾವಾದ! ದೇವೇಗೌಡರು ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಕುಳಿತು ದೈಹಿಕವಾಗೂ ಮತ್ತು ಮಾನಸಿಕವಾಗೂ ಸ್ವಲ್ಪ ಮಟ್ಟಿಗೆ ಜರ್ಜರಿತರಾಗಿದ್ದಾರೆ. ಇತ್ತೀಚೆಗೆ ತಮ್ಮ ಕುಟುಂಬದಲ್ಲೇ ನಡೆದ ಕೆಲವು ಅಪ್ರಿಯ ಘಟನೆಗಳ ಮುಜುಗರದಿಂದ ಕೂಡ ಹೊರಬಂದು ಈ ರೀತಿ ರಾಷ್ಟ್ರದ ಹಿತಾಸಕ್ತಿ ದೃಷ್ಟಿಯಿಂದ ಮಾತನಾಡ್ತಾ ಇರೋದು ನಮಗೆಲ್ರಿಗೂ ಅತ್ಯಂತ ಸಮಾಧಾನಕರ ವಿಷಯ. ಅಷ್ಟೇ ಅಲ್ಲ, ರಾಷ್ಟ್ರದ ಎಲ್ಲ ಪಕ್ಷಗಳ ರಾಜಕಾರಣಿಗಳು ಕೂಡ ಇದೊಂದು ಮೇಲ್ಪಂಕ್ತಿ ಹಾಕಿಕೊಡವೆಲ್ಲ ಮಾದರಿ ಅಂತ ಹೇಳಲೇಬೇಕಾಗುತ್ತೆ. ದೇವೇಗೌಡರು ಮತ್ತೊಂದು ಎಷ್ಟು ಸೂಕ್ಷ್ಮವಾಗಿ ವಿದ್ಯಮಾನಗಳನ್ನು ಗಮನಿಸ್ತಿರ್ತಾರೆ ಅನ್ನೋದಕ್ಕೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಚೀನಾ ಅಧ್ಯಕ್ಷ ಝಿ ಜಿನ್ಪಿಂಗ್ ಅವರೊಂದಿಗಿನ ನಿಮ್ಮ ಛಾಯಾಚಿತ್ರಗಳು ಮತ್ತು ವಿಡಿಯೋಗಳು ಜಗತ್ತಿನಾದ್ಯಂತ ಮಾಧ್ಯಮಗಳಲ್ಲಿ ಪ್ರವಾಹದಂತೆ ಹರಿದು ಬರ್ತಾ ಇವೆ. ಅವು ರಾಷ್ಟ್ರಗಳ ಮುಖ್ಯಸ್ಥರ ನಡುವಿನ ದಿನನಿತ್ಯದ ಸ್ನೇಹ ಮತ್ತು ಸಂಬಂಧವನ್ನು ಮೀರಿದಂತಾಗಿವೆ. ಇದು ಜಾಗತಿಕ ಮಟ್ಟದಲ್ಲಿ ಹೊಸ ಜಾಗೃತಿ ಪ್ರತಿಬಿಂಬಿಸುತ್ತದೆ. ಬಹುಶಃ ಭಾರತವನ್ನು ಜಾಗತಿಕ ಸಮೃದ್ಧಿ ಮತ್ತು ಶಾಂತಿ ಸ್ಥಾಪನೆಯ ಮಧ್ಯದಲ್ಲಿ ಇರಿಸಿರುವ ಹೊಸ ವಿಶ್ವದ ಆರಂಭವನ್ನು ಸಂಕೇತಿಸುತ್ತದೆ ಎಂದು ದೇವೇಗೌಡರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿಶ್ವಗುರು ಅಂತ ಸುಮ್ಮನೆ ಹೊಗಳಿಕೆ ಮಾತುಗಳನ್ನ ಹೇಳುವ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರುಗಳು ಗಮನಿಸಬೇಕು.
ದೇವೇಗೌಡರ ದೃಷ್ಟಿಕೋನ ಯಾವ ತರ ಇದೆ ಅಂತಂದ್ಬಿಟ್ಟು. ಇದು ಹೊಸತೇನಲ್ಲ. ದೇವೇಗೌಡರು ತಮ್ಮ ರಾಜಕೀಯ ಮಾರ್ಗದರ್ಶಿಯಾಗಿ ಪರಿಗಣಿಸ್ತಾ ಬಂದಿದ್ದೆ ಮಾಜಿ ಪ್ರಧಾನಿ ದಿವಂಗತ ಚಂದ್ರಶೇಖರರನ್ನ. ಆವತ್ತು 1997ರ ಆ ದುರದೃಷ್ಟಕರ ದಿನ ಏಪ್ರಿಲ್ ಮಧ್ಯಭಾಗದಲ್ಲಿ ಹಠಾತ್ತನೆ ಕಾಂಗ್ರೆಸ್ ಪಕ್ಷ ದೇವೇಗೌಡರ ಯುನೈಟೆಡ್ ಫ್ರಂಟ್ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನು ವಾಪಸ್ ಪಡೆದಾಗ ಅವರು ಪ್ರಧಾನಿ ಪದವಿಗೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಆ ತ್ಯಾಗಪತ್ರ ಕೊಡುವಾಗ್ಲೂ ಕೂಡ ಅವರು ಸುಮ್ಮನೆ ಓಡೋಗ್ಲಿಲ್ಲ. ಸಂಸತ್ತಿನ ವಿಶೇಷ ಅಧಿವೇಶನವನ್ನ ಕರೆದು ವಿಶ್ವಾಸಮತ ಯಾಚನೆ ನಿರ್ಣಯವನ್ನು ಮಂಡಿಸಿದ್ರು. ಆ ಕುರಿತ ಚರ್ಚೆಯಲ್ಲಿ ಭಾಗವಹಿಸಿದ್ದ ಮಾಜಿ ಪ್ರಧಾನಿ ಚಂದ್ರಶೇಖರ್ ಒಂದು ಮಾತು ಹೇಳಿದ್ರು. ಈ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣದಿಂದಾಗಿ ಪಕ್ಷ ರಾಜಕಾರಣ ಪಕ್ಷಪಾತದ ರಾಜಕಾರಣವಾಗ್ತಾ ಇದೆ. ಸಂಸದೀಯ ಪ್ರಜಾಪ್ರಭುತ್ವ ತನ್ನ ಸಹಜ ಲಯವನ್ನ ಕಳ್ಕೊಳ್ತಾ ಇದೆ. ಆಳು ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವಿನ ಸೂಕ್ಷ್ಮವಾದ ವ್ಯತ್ಯಾಸದ ಗೆರೆ ಮಸಕಾಗ್ತಾ ಇದೆ. ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ಎಲ್ಲೆಲ್ಲೂ ಕೂಡ ಅವಕಾಶವಾದಿ ರಾಜಕಾರಣ ವಿಜೃಂಭಿಸುತ್ತದೆ ಅಂತ ಒಂದು ಎಚ್ಚರಿಕೆ ಮಾತನ್ನು ಹೇಳಿದ್ರು. ಈ ರೀತಿಯಾದ ಪಕ್ಷಾತೀತವಾದ ಮತ್ತು ನಿಷ್ಠುರವಾದ ನಿಲುವನ್ನು ತಾಳುವ ಒಂದು ಮನೋಧರ್ಮವನ್ನ ಬಹುಶಃ ದೇವೇಗೌಡರು ತಮ್ಮ ರಾಜಕೀಯ ಗುರು ಚಂದ್ರಶೇಖರ್ರಿಂದ ರೂಢಿಸಿಕೊಂಡಿದ್ರು ಅಂತ ಕಾಣುತ್ತೆ. ಹೀಗಾಗಿ ಚುನಾವಣಾ ರಾಜಕಾರಣದ ಕಾಳಗಗಳಲ್ಲಿ ದೇವೇಗೌಡರು ಏನೇ ಹೇಳಿರ್ಲಿ, ರಾಷ್ಟ್ರದ ಹಿತಾಸಕ್ತಿ ಬಂದಾಗ ತಮ್ಮ ಎಲ್ಲ ಪಕ್ಷಗಳ ಮರ್ಜಿ ಮುಲಾಜಿ ದಾಕ್ಷಿಣ್ಯಗಳನ್ನು ಮರೆತು ದೂರ ನಿಂತು ಒಬ್ಬ ಹಿರಿಯ ಮುತ್ಸದ್ದಿ ಅಂತ ಮಾತನಾಡ್ತಾ ಇದ್ದಾರಲ್ಲ, ಅದೊಂದು ಸಮಾಧಾನಕರ ಸಂಗತಿ. ಶಾಂಘೈ ಸಹಕಾರ ಸಂಘಟನೆಯಲ್ಲಿ ಮೋದಿ ಅವರು ಪಾಲ್ಗೊಂಡ ರೀತಿಯ ಬಗ್ಗೆ, ಅಲ್ಲಿ ಕೈಗೊಂಡ ನಿರ್ಧಾರಗಳ ಬಗ್ಗೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ತುಂಬಾ ಹಗುರವಾಗಿ ಮಾತಾಡಿದ್ದಾರೆ. ರಷ್ಯಾದಿಂದ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳ್ತಿರೋದ್ರ ಬಗ್ಗೆ ತಮಿಳುನಾಡು ಮತ್ತು ಗುಜರಾತ್ ರಾಜ್ಯಗಳ ನಡುವೆ ವಿರಸ ಮೂಡಿಸುವಂತ ಹಗುರವಾದ ಮಾತುಗಳನ್ನಾಡಿದ್ದಾರೆ. ಜೊತೆಗೆ ಚೀನಾದಲ್ಲಿ ಶೃಂಗಸಭೆಯಲ್ಲಿ ಪ್ರಧಾನಿ ಪಾಲ್ಗೊಂಡಿದ್ದಾಗ ಬಿಹಾರದ ತಮ್ಮ ಮತಗಳತನ ಪ್ರಚಾರ ಯಾತ್ರೆಯಲ್ಲಿ ತೊಡಗಿಸಿಕೊಂಡಿದ್ದ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಜಪಾನ್ ಮತ್ತು ಚೀನಾ ದೇಶದಲ್ಲಿ ಕೂಡ ಓಟ್ ಚೋರ್ ಅನ್ನೋ ಗೋಷ್ಠಿ ಮೊಳಗ್ತಾ ಇದೆ ಅನ್ನೋ ಒಂದು ಹಗುರವಾದ ಮಾತುಗಳನ್ನಾಡಿದ್ರು. ಅವರೆಲ್ಲ ಒಂದು ಕ್ಷಣ ದೇವೇಗೌಡರತ್ತ ಗಮನ ಹರಿಸ್ಬೇಕು. ಯಾಕೆ ಇವತ್ತು ತಳ್ಳುಗಾಡಿಯಲ್ಲಿ ಸಂಸತ್ತಿಗೆ ಹೋಗ್ಬಿಟ್ಟು ರಾಜ್ಯಸಭೆಯ ಕಲಾಪಗಳಲ್ಲಿ ಪಾಲ್ಗೊಳ್ತಾ ಇರುವಾಗ ಪಾರ್ಲಿಮೆಂಟಿನ ಎಲ್ಲ ಪಕ್ಷಗಳ ನಾಯಕರು ಅವ್ರನ್ನ ಯಾವ ರೀತಿ ಗೌರವದಿಂದ ಮಾತಾಡಿಸ್ತಾರೆ, ಅವರ ಆರೋಗ್ಯ ವಿಚಾರಿಸ್ಕೊಳ್ತಾರೆ, ಗೌರವವನ್ನು ಸೂಚಿಸ್ತಾರೆ ಅನ್ನೋದನ್ನ ಎಲ್ಲ ಪಕ್ಷಗಳ, ಅದರಲ್ಲೂ ಕರ್ನಾಟಕದ 3 ಪಕ್ಷಗಳ ರಾಜಕಾರಣಿಗಳು ಗಮನಿಸಲೇಬೇಕು. ದೇವೇಗೌಡರು ನಿನ್ನೆ ಪ್ರಧಾನಿಗೆ ಬರೆದಿರೋ ಮೆಚ್ಚುಗೆಯ ಪತ್ರ ಅದು ಕೇವಲ ಅವರು ಮೈತ್ರಿಕೂಟ ರಚಿಸಿದ ಮಾತ್ರಕ್ಕೆ ತಾಳಬಹುದಾದ ಒಂದು ಹೊಗಳಿಕೆಯ ಹೇಳಿಕೆ ಏನಲ್ಲ. ದೇವೇಗೌಡರಿಗೆ ಇವತ್ತು ಮೋದಿ ಅವರಿಂದ ಏನೂ ಆಗ್ಬೇಕಾಗಿಲ್ಲ. ಅವ್ರಿಗೆ ಯಾವುದೇ ಪ್ರಶಸ್ತಿ ಅಥವಾ ಮಾನ್ಯತೆಯ ಅಗತ್ಯವೂ ಇಲ್ಲ. ಎಲ್ಲವೂ ಸಿಕ್ಬಿಟ್ಟಿದೆ. ಇವತ್ತು ಸಕ್ರಿಯವಾಗಿರುವ ಮಾಜಿ ಪ್ರಧಾನಿಗಳು ಅಂತಂದ್ರೆ ಅವರೊಬ್ರೆ. ಹೀಗಾಗಿ ದೇವೇಗೌಡರ ಬರೆದಿರುವ ಪತ್ರದ ಬಗ್ಗೆ ಹುಡುಕುಗಳನ್ನು ಹುಡುಕೋದ್ರ ಬದಲು ಅದರ ಗುಣಲಕ್ಷಣಗಳನ್ನ ಮೌಲಿಕವಾಗಿ ಪರಾಮರ್ಶಿಸೋದು ಇವತ್ತಿನ ಅಗತ್ಯ ಅಂತ ಅರಿಕೆ ಮಾಡ್ಕೊಳ್ತಾ ನನ್ನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.